1947 ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. ಬ್ರಿಟಿಷರು ನಮ್ಮ ಭಾರತನ ಬಿಟ್ಟು ತೊಲಗ್ತಾರೆ. ಸೊ ನಮ್ಮ ಭಾರತನ ಬ್ರಿಟಿಷರು ಯಾವ ಒಂದು ಪರಿಸ್ಥಿತಿಗೆ ಬಿಟ್ಟು ಹೋಗಿರ್ತಾರೆ ಅಂತಂದರೆ, ನಿಜವಾಗ್ಲೂ ಹೇಳ್ತೀನಿ, ಆ ಒಂದು ಟೈಮಲ್ಲಿ ಯಾರ್ಯಾರು ಜೀವನ ಮಾಡಿದ್ರವಾಗೆಲ್ಲ ಒಂದು ದೊಡ್ಡ ಸಲಾಮು. ಆ ಒಂದು ಕಷ್ಟ ಬರೀ ಅವ್ರಿಗೆ ಮಾತ್ರನೇ ಗೊತ್ತಿರೋದು. ಆ ಒಂದು ಟೈಮಲ್ಲಿ ನಮ್ಮ ಭಾರತದ ಪೂರ್ತಿ ಕತ್ತಲು ತುಂಬಿತ್ತು. ಎಲ್ಲರದು ಕೂಡ ಗಲಾಟೆ, ಜಗಳ, ಫುಲ್ ಟೋಟಲ್ ಡ್ಯಾಮೇಜ್ ಆಗೋಗಿತ್ತು. ಸೊ ನಮ್ಮ ಭಾರತನ ಆ ಒಂದು ಕತ್ತಲಿಂದ ಬೆಳಕಿನ ಕಡೆಗೆ ತಂದಿದ್ದು ಯಾವಾಗಪ್ಪ ಅಂತಂದ್ರೆ 1951 ನಡೆದ ನಮ್ಮ ಭಾರತದ ಮೊಟ್ಟ ಮೊದಲ ಲೋಕಸಭಾ ಎಲೆಕ್ಷನ್. What follows here is the record of such a people, the people of our nation who played a worthy active part in a great experiment, the experiment of free India's first general elections. ಸೊ ಈಗ ಆಗಸ್ಟ್ 15, 1947 ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. ಜನರು ಖುಷಿಯಿಂದ ರ್ಯಾಲಿಗಳನ್ನ ನಡೆಸ್ತಾ ಇದ್ದಾರೆ, ಸ್ವೀಟ್ಸ್ಗಳನ್ನ ಹಂಚ್ತಿದ್ದಾರೆ. ಅದೊಂದು ಕಡೆ ಆದರೆ, ಇನ್ನೊಂದು ಕಡೆ ನೆಕ್ಸ್ಟ್ ಏನು ಈ ಒಂದು ದೇಶ, ಈ ಒಂದು ಭಾರತ ಅನ್ನೋ ದೇಶ ಏನು ಮಾಡುತ್ತೆ, ಏನು ಇದಕ್ಕೆ ಓಪ್ಸಿದ್ಯಾ ಅಂತ ಒಂದು ಕ್ವಶನ್ ಉಟ್ಕೊಳ್ಳುತ್ತೆ. ನಿಮ್ಗೆಲ್ಲ ಗೊತ್ತಿರೋದೇ ಇದು, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ಮೇಲೆ ನೆಹರು ಅವ್ರನ್ನ ಮೊಟ್ಟ ಮೊದಲ ಪ್ರೈಮ್ ಮಿನಿಸ್ಟರ್ಗೆ ಎಲೆಕ್ಟ್ ಮಾಡ್ತಾರೆ ನಮ್ಮ ದೇಶದ ಲೀಡರ್ಸ್ಗಳು ಸೇರಿಕೊಂಡು. ಇದ್ಯಾಕೋ ಸರಿ ಕಾಣಿಸ್ತಿದೆ. ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಇಷ್ಟೊಂದು ಪಾಪ್ಯುಲೇಷನ್ ಇರೋ ಕಾರಣ ನಮ್ಮ ದೇಶದ ಜನರಿಗೆ ಒಂದು ಏನಪ್ಪ ಅವರ ಒಂದು ಲೀಡರ್ಗಳನ್ನ ಸೆಲೆಕ್ಟ್ ಮಾಡೋಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ಯಾವ ನ್ಯಾಯ ಅಂತ ಅಂದ್ಬಿಟ್ಟು ನೆಹರು ಅವರಲ್ಲಿ ಖುದ್ದಾಗಿ ಎಲೆಕ್ಷನ್ ನಡೆಸೋಣ ಅಂತ ಡಿಸೈಡ್ ಮಾಡ್ತಾರೆ. ಆಗ 1948 ನಮ್ಮ ಭಾರತದ ಲೀಡರ್ಸ್ಗಳೆಲ್ಲ ಕುತ್ಕೊಂಡು ಹೇಗೆ ಒಂದು ಎಲೆಕ್ಷನ್ ನಡೆಸ್ಬೋದು ಅಂತ ಪ್ಲಾನ್ ಮಾಡ್ತಿರ್ತಾರೆ. ಇಲ್ಲೊಂದು ಮೇಜರ್ ಪ್ರಾಬ್ಲಮ್ ಏನಾಗಿರುತ್ತೆ ಅಂತಂದ್ರೆ, ನಮ್ಮ ಹತ್ರ ಯಾವುದೋ ಒಂದು ಟೆಂಪ್ಲೇಟ್ ಇರೋದಿಲ್ಲ. ಲೈಕ್ ಹೇಗೆ ಒಂದು ಎಲೆಕ್ಷನ್ ನಡೆಸೋದಕ್ಕೆ ಒಂದು ಫ್ರೇಮ್ ವರ್ಕ್ ಇರೋದಿಲ್ಲ. ಎಲೆಕ್ಷನ್ ನಡೆಸೋದಕ್ಕೆ ಬಿಡಿ, ನಮಗೆ ಯಾವುದೋ ಒಂದು ನಮ್ಮ ದೇಶಕ್ಕೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಮೇನ್ ಆಗಿ ನಮ್ಮ ಭಾರತದ ಕಾನ್ಸ್ಟಿಟ್ಯೂಷನ್ ರೆಡಿ ಆಗಿರೋದಿಲ್ಲ. ಹಾಗೇನೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಡ್ರಾಫ್ಟಿಂಗ್ ಕಮಿಟಿನ ಲಾಂಚ್ ಮಾಡ್ತಾರೆ. ಗಂಟೆಗಟ್ಟಲೆ ಕೂತ್ಕೊಂಡು ನಮ್ಮ ಭಾರತದ ಕಾನ್ಸ್ಟಿಟ್ಯೂಷನ್ ಬರೀತಾರೆ. ನಮ್ಮ ಭಾರತದಲ್ಲಿ ಏನೆಲ್ಲ ಲಾಸ್ಗಳಿರಬೇಕು, ಏನೆಲ್ಲ ರೂಲ್ಸ್ಗಳಿರಬೇಕು ಅಂತ ಅಂದ್ಬಿಟ್ಟು ಬರೀತಾರೆ. ಆ್ಯಂಡ್ ಅದೇ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಐರಾನಿಕ್ ಲೈನ್, ಇಂಡಿಯಾ ದಟ್ ಈಸ್ ಭಾರತ್ ಶೆಲ್ ಬಿ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಬರೀತಾರೆ. ಆ್ಯಂಡ್ ನಮ್ಮ ಭಾರತದ ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡ್ತಾರೆ. ಆ್ಯಂಡ್ ನಮ್ಮ ಇಂಡಿಯಾ ಆಗ ಬರೀ ಇಂಡಿಯಾ ಆಗಿರೋದಿಲ್ಲ, ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಆಗ ನಮ್ಮ ಭಾರತಕ್ಕೆ ಒಂದು ನಿಜವಾದ ಒಂದು ಫ್ರೀಡಮ್ ಸಿಕ್ಕಿರೋ ದಿನ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಿಜ ಹೇಳಬೇಕು ಅಂತಂದ್ರೆ, ನಮ್ಮ ಭಾರತದ ಕಾನ್ಸ್ಟಿಟ್ಯೂಷನ್ ನವೆಂಬರ್ 26, 1949 ರೆಡಿ ಆಗಿರುತ್ತೆ. ಬಟ್ ಅದನ್ನ ಜಾರಿಗೆ ತಂದಿರೋದಿಲ್ಲ. ಜನವರಿ 26, 1950 ನಮ್ಮ ಭಾರತದ ಕಾನ್ಸ್ಟಿಟ್ಯೂಷನ್ ಎಫೆಕ್ಟ್ಗೆ ತರ್ತಾರೆ. ಸೊ ನಾವು ಇವಾಗ ಏನು ರಿಪಬ್ಲಿಕ್ ಡೇ ಸೆಲೆಬ್ರೇಟ್ ಮಾಡ್ತೀವಲ್ಲ, ಆ ಒಂದು ದಿನನೇ ನಾವು ರಿಪಬ್ಲಿಕ್ ಡೇ ಸೆಲೆಬ್ರೇಟ್ ಮಾಡೋದು. ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ಬರೀ ಶುರುವಾಗಿತ್ತು ಅಷ್ಟೇನೆ. ಹಂಗೆ ನೋಡ್ತಿದ್ದಂಗೆ ECIನೂ ಕೂಡ ಲಾಂಚ್ ಮಾಡ್ತಾರೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನ. ಆ್ಯಂಡ್ ಸುಕುಮಾರ್ ಸೇನ್ ಅವ್ರನ್ನ ನಮ್ಮ ಭಾರತದ ಮೊಟ್ಟ ಮೊದಲ ಎಲೆಕ್ಷನ್ ಕಮಿಷನ್ ಚೀಫ್ ಆಗಿ ಕೂಡ ಎಲೆಕ್ಟ್ ಮಾಡ್ತಾರೆ. ಆ್ಯಂಡ್ ನಮ್ಮ ಭಾರತದ ಮೊಟ್ಟ ಮೊದಲ ಲೋಕಸಭಾ ಎಲೆಕ್ಷನ್ ನಡೆಸೋ ಜವಾಬ್ದಾರಿ ಕೂಡ ಸುಕುಮಾರ್ ಸೇನ್ ಅವರಿಗೆ ಬರುತ್ತೆ. ಸೊ ಇನ್ನೇನು ಕಾನ್ಸ್ಟಿಟ್ಯೂಷನ್ ರೆಡಿ ಆಯಿತು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನು ಕೂಡ ಫಾರ್ಮ್ ಆಯಿತು. ಇವಾಗ ಎಲೆಕ್ಷನ್ ನಡೆಸೋದೇ ತಾನೇ. ನಿಜ ಹೇಳ್ತಾ ಇದ್ದೀನಿ, ಹೇಳಿದಷ್ಟು ಸುಲಭ ಇರಲಿಲ್ಲ. ಯಾಕಂತಂದ್ರೆ ನಮ್ಮ ದೇಶ ಯಾವುದೋ 1 ಕೋಟಿ 2 ಕೋಟಿ ಪಾಪ್ಯುಲೇಷನ್ ಇದೆ ದೇಶ ಅಲ್ಲ. ನಮಗೆ ಫ್ರೀಡಮ್ ಸಿಕ್ಕಿದಾಗ 1947 ನಮ್ಮ ಭಾರತದ ಪಾಪ್ಯುಲೇಷನ್ ಎಷ್ಟಿತ್ತು ಅಂತಂದ್ರೆ 34 ಕೋಟಿ. ಅದರಲ್ಲಿ ಬರೀ 12% ಜನಕ್ಕೆ ಮಾತ್ರ ಓದೋದಕ್ಕೆ ಬರೋದಕ್ಕೆ ಬರ್ತಿದ್ದು. 34 ಕೋಟಿಯಲ್ಲಿ 12% ಎಷ್ಟು ಅಂತಂದ್ರೆ ಬರೀ 4.1 ಕೋಟಿ ಜನಕ್ಕೆ ಮಾತ್ರ ಓದೋದಕ್ಕೆ ಬರೋದಕ್ಕೆ ಮಾತ್ರ ಬರ್ತಿತ್ತು. ಸೊ ಈಗ ಇರೋಷ್ಟು ಡೇಟಾ ಇರಲಿಲ್ಲ, ಮೇನ್ಲಿ ಟೆಕ್ನಾಲಜಿ ಇರಲಿಲ್ಲ. ಎಲೆಕ್ಷನ್ ನಡೆಸೋದಕ್ಕೆ ಅಟ್ಲೀಸ್ಟ್ ಏನೋ ಡೇಟಾ ಬೇಕಿದೆ ತಾನೆ. ಆಗ ನಮ್ಮ ಭಾರತದ ಮೊಟ್ಟ ಮೊದಲ ಸೆನ್ಸಸ್ನ ಲಾಂಚ್ ಮಾಡ್ತಾರೆ 1951. ಇದು ಫೆಬ್ರವರಿ 9ರಿಂದ ಫೆಬ್ರವರಿ 28ವರೆಗೂ ನಡೆಯುತ್ತೆ. ಈ ಒಂದು ಸೆನ್ಸಸ್ ಮುಖಾಂತರ ನಮ್ಮ ಎಲೆಕ್ಷನ್ ಕಮಿಟಿ ಅವರಿಗೆ ಒಂದು ಐಡಿಯಾ ಬಂದಿರುತ್ತೆ, ಯಾರ್ಯಾರು ಎಷ್ಟೇ ಸ್ಟೇಜ್ ಏನೇನು ಅಂತಲ್ಲ ಅಂದ್ಬಿಟ್ಟು ಒಂದಷ್ಟು ಸ್ವಲ್ಪ ಡೇಟಾ ಸಿಕ್ಕಿರುತ್ತೆ. ಬಟ್ ಆದ್ರೂ ಕೂಡ ನಮ್ಮ ಎಲೆಕ್ಷನ್ ಕಮಿಟಿ ಅವರಿಗೆ ಈಸಿ ಟಾಸ್ಕ್ ಆಗಿರಲಿ ಒಂದು ಎಲೆಕ್ಷನ್ ನಡೆಸೋದು. ನಮ್ಮ ಭಾರತಕ್ಕೆ ಒಂದು ಪ್ರಾಬ್ಲಮ್ ಇದೆ ಏನಂತಂದ್ರೆ, ನಮ್ಮ ಭಾರತದ ಪಾಪ್ಯುಲೇಷನ್ ಅಷ್ಟು ದೊಡ್ಡ ಪಾಪ್ಯುಲೇಷನ್ಗೆ ಎಲೆಕ್ಷನ್ನ ಕಂಡಕ್ಟ್ ಮಾಡೋದು ಇಟ್ ವಾಸ್ ನಾಟ್ ಎ ಈಸಿ ಟಾಸ್ಕ್ ಆ ಒಂದು ಟೈಮಲ್ಲಿ. ಬಟ್ ಹೆಂಗೋ ಫುಲ್ ಮಾಡೋದು ನಮ್ಮ ಭಾರತದ ಎಲೆಕ್ಷನ್ ಕಮಿಟಿ ಅವರು. ನಮ್ಮ ಭಾರತದವರು ಕೂಡ ಯೂನಿವರ್ಸಲ್ ಅಡಲ್ಟ್ ಸಫರೇಜ್ನ ಅಡಾಪ್ಟ್ ಮಾಡ್ಕೊಳ್ತಾರೆ. ಯೂನಿವರ್ಸಲ್ ಅಡಲ್ಟ್ ಸಫರೇಜ್ ಏನಂತಂದ್ರೆ, ಯಾರ್ಯಾರಿಗೆ 21 ವರ್ಷಕ್ಕಿಂತ ಜಾಸ್ತಿ ಏಜ್ ಆಗಿರುತ್ತೋ ಅವರಿಗೆಲ್ಲನೂ ಕೂಡ ಈ ಒಂದು ವೋಟಿಂಗ್ ಮಾಡೋ ಪವರ್ ಇರುತ್ತೆ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ. ಟೋಟಲ್ 34 ಕೋಟಿಯಲ್ಲಿ 17.3 ಕೋಟಿ ಜನ ವೋಟ್ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಅದರಲ್ಲಿ 85% ಜನರಿಗೆ ಓದೋದಕ್ಕೆ ಬರೋದಕ್ಕೆ ಏನು ಕೂಡ ಬರ್ತಿರ್ಲಿಲ್ಲ. ಇದೇ ಒಂದು ಮೇಜರ್ ಪ್ರಾಬ್ಲಮ್ ಆಗುತ್ತೆ ಎಲೆಕ್ಷನ್ ಕಂಡಕ್ಟ್ ಮಾಡೋದಕ್ಕೆ. ನಿಮ್ಗೆಲ್ಲ ಒಂದು ಕ್ವಶನ್ ಬಂದಿರಬಹುದು, ಏನಪ್ಪ ವೋಟ್ ಮಾಡೋದಕ್ಕೆ ಓದೋದಕ್ಕೆ ಬರೋದಕ್ಕೆ ಬರ್ಬೇಕಾ ಅಂತ ಅಂದ್ಬಿಟ್ಟು. ಯಾಕಂತಂದ್ರೆ ಅಲ್ಲಿ ಆಲ್ರೆಡಿ ಲೋಗೋ ಇರುತ್ತೆ, ಲೋಗೋ ಪಕ್ಕ ಔಟ್ ಪ್ರೆಸ್ ಮಾಡೋದು ಅಂತ ಅಂದ್ಬಿಟ್ಟು ನೀವೆಲ್ಲ ಅನ್ಕೊಂಡಿದ್ದೀರಾ. ಬಟ್ ಆಗ ಹಂಗೆ ಇರಲಿಲ್ಲ. ನಮ್ಮ ಭಾರತದಲ್ಲಿ ಯಾವ ಒಂದು ಪೊಲಿಟಿಕಲ್ ಪಾರ್ಟಿಗೂ ಕೂಡ ಒಂದು ಲೋಗೋ ಇರಲಿಲ್ಲ, ಅದನ್ನು ಹೆಸರಲ್ಲಿ ಬರೀತಾ ಇದ್ರು. ಸೊ ಅದು ಕಷ್ಟ ಆಗೋದು ಓದೋದಕ್ಕೆ ಬರೆಯೋದಕ್ಕೆ ನಮ್ಮ ಭಾರತದ ಜನರಿಗೆ. ಆಗ ನಮ್ಮ ಭಾರತದ ಎಲೆಕ್ಷನ್ ಕಮಿಷನ್ ಚೀಫ್ ಸುಕುಮಾರ್ ಸೇನ್ ಅವರು ಒಂದು ರೂಲ್ಸ್ನ ಜಾರಿಗೆ ತರ್ತಾರೆ. ಅಂತಂದರೆ ಎಲ್ಲ ಭಾರತದ ಪೊಲಿಟಿಕಲ್ ಪಾರ್ಟಿ ಯಾರ್ಯಾರು ಎಲೆಕ್ಷನಲ್ಲಿ ಕಾಂಪೀಟ್ ಮಾಡ್ತಾ ಇದ್ದೀರಾ
ಆ ಒಂದು ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಒಂದು ಲೋಗೋ ಇರಬೇಕು ಅಂತ ಅಂದ್ಬಿಟ್ಟು ರೂಲ್ಸ್ನ ಜಾರಿಗೆ ತರ್ತಾರೆ. ಆ್ಯಂಡ್ ಈ ಒಂದು ಲೋಗೋ ರೂಲ್ ಬಂದಮೇಲೆ ಎಲೆಕ್ಷನ್ ಕಮಿಟಿಗೆ ಸ್ವಲ್ಪ ರಿಲೀಫ್ ಸಿಕ್ತು. ಜನರು ತುಂಬ ಸಂಖ್ಯೆಯಲ್ಲಿ ಬಂದು ಓಟ್ನ ಹಾಕ್ತಾರೆ ಅಂತ ಅಂದ್ಬಿಟ್ಟು, ಯಾಕಂತಂದ್ರೆ ಅಲ್ಲಿ ಓದೋದಕ್ಕೆ ಬರೋದಕ್ಕೆ ಏನೂ ಕೂಡ ಇರಲಿಲ್ಲ. ಜಸ್ಟ್ ಅಲ್ಲಿ ಒಂದು ಸಿಂಬಲ್ ಇರುತ್ತೆ, ಸಿಂಬಲ್ ಪಕ್ಕ ಬಂದು ಪ್ರೆಸ್ ಮಾಡೋದಷ್ಟೇ ಅವ್ರ ಕೆಲಸ ಆಗಿತ್ತು. ಸೊ ಆಗ ನಮ್ಮ ಭಾರತ ಈ ಒಂದು ಬ್ಯಾಲೆಟ್ ಸಿಸ್ಟಮ್ ಅಡಾಪ್ಟ್ ಮಾಡ್ಕೊಳ್ತಾರೆ. ಸೊ ಬ್ಯಾಲೆಟ್ ಸಿಸ್ಟಮ್ ಅಂದ್ರೆ ಏನಂತಂದ್ರೆ, ಓಟ್ ಹಾಕೋರ್ಗು ಒಂದು ಚೀಟಿನ ಕೊಡ್ತಾರೆ. ಆ ಒಂದು ಚೀಟಿಯಲ್ಲಿ ಯಾವ್ಯಾವ ಪಕ್ಷ ನಿಂತಿದೆ ಅಂತ ಅಂದ್ಬಿಟ್ಟು ಫುಲ್ ಅವರ ಲೋಗೋ ಜೊತೆ ಒಂದು ಲೀಸ್ಟ್ ಇರುತ್ತೆ. ಓಟ್ ಹಾಕೋರು ಯಾವ ಪಕ್ಷಕ್ಕೆ ಓಟ್ ಹಾಕ್ತಾರೋ ಒಂದು ಲೋಗೋ ಮೇಲೆ ಓಟ್ನ ಹಾಕ್ಬಿಟ್ಟು ಅದನ್ನ ಮರ್ಚಿ ಈ ಒಂದು ಬ್ಯಾಲೆಟ್ ಬಾಕ್ಸ್ ಹಾಕಬೇಕಾಗಿತ್ತು. ಸೊ ಎಲೆಕ್ಷನ್ ಕಮಿಟಿ ಅವರು ಪ್ರತಿಯೊಬ್ಬ ಯಾರು ಓಟ್ ಹಾಕಿದ್ದಾರಲ್ವ ಆ ಒಂದು ಪ್ರತಿಯೊಬ್ಬರ ಚೀಟಿನ ತೆಗೆದು ಕೌಂಟ್ ಮಾಡಬೇಕಾಗಿತ್ತು. ಇಟ್ ವಾಸ್ ಎ ಹೆಕ್ಟಿಕ್ ಜಾಬ್ ಅಂತಾನೆ ಹೇಳ್ಬೋದು. ಹಾಗೇನೆ ಇಲ್ಲಿ ಇನ್ನೊಂದು ಚಾಲೆಂಜ್ ಬರೋದು, ಆಗ ನಮ್ಮ ಎಲೆಕ್ಷನ್ ಕಮಿಟಿ ಏನ್ ಮಾಡ್ತಾರೆ ಅಂತಂದ್ರೆ, ಟೋಟಲ್ ಆಗಿ 16,500 ಕ್ಲರ್ಕ್ಸ್ಗಳನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಂಡು ಅವರಿಗೆ ಸತತ 6 ತಿಂಗಳು ಟ್ರೈನಿಂಗ್ ಕೊಡ್ತಾರೆ, ಹೇಗೆ ಕಂಡಕ್ಟ್ ಮಾಡ್ಬೇಕು ಎಲೆಕ್ಷನ್ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದು ಅಲ್ದಿರ ಟೋಟಲ್ ಆಗಿ 3,000 ಥಿಯೇಟರ್ಸ್ಗಳಲ್ಲಿ ಒಂದು ಆ್ಯಡ್ಸ್ಗಳನ್ನ ರನ್ ಮಾಡ್ತಾರೆ. ಸೊ ಎಲೆಕ್ಷನ್ ಅಲ್ಲಿ ಜನರು ಏನೆಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಅವೇರ್ನೆಸ್ ನ ತುಂಬೋದಕ್ಕೆ. ಆ್ಯಂಡ್ ಟೋಟಲ್ ಆಗಿ 1,96,084 ಪೊಲೀಸ್ ಸ್ಟೇಷನ್ ರೆಡಿನ ಮಾಡ್ತಾರೆ. ಆ್ಯಂಡ್ ಅದರಲ್ಲಿ 27,527 ಪೊಲೀಸ್ ಸ್ಟೇಷನ್ಸ್ಗಳು ಎಕ್ಸ್ಕ್ಲೂಸಿವ್ ವುಮೆನ್ಸ್ಗಳಿಗೆ ರಿಸರ್ವ್ ಮಾಡಿರ್ತಾರೆ. ಸೊ ಎಲೆಕ್ಷನ್ ಅಂತ ಆದ್ಮೇಲೆ ಪೊಲಿಟಿಕಲ್ ರ್ಯಾಲಿ ಇಲ್ಲ ಅಂತಂದ್ರೆ ಹೆಂಗೆ? ಸೊ ಸೇಮ್ ಈಗ ಮನೆ ಮನೆಗೆ ಹೋಗಿ ಓಟಿಂದ ಕೇಳ್ತಿದಾರಲ್ವಾ, ಆಗೂ ಕೂಡ ಮನೆ ಮನೆಗೆ ಹೋಗಿ ಓಟಿಂದ ಕೇಳ್ತಿದ್ರಂತೆ. ಸೊ ನಿಮ್ಮ ತಾತ ಮುತ್ತಾತ ಯಾರಾದ್ರೂ ಆಗಿನ ಟೈಮಲ್ಲಿ ಈಗಲೂ ಕೂಡ ಇದ್ರೆ ಹೋಗಿ ಅವ್ರನ್ನ ಕೇಳಿ, ಹೇಗೆ ಆಗಿನ ಟೈಮಲ್ಲಿ ರ್ಯಾಲೀಸ್ಗಳನ್ನ ಮಾಡ್ತಾ ಇದ್ರು, ಪೊಲಿಟಿಕಲ್ ರ್ಯಾಲೀಸ್ಗಳನ್ನ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ತಿಳಿಸಿ. ಸೊ ಈಗ ನಮ್ಮ ಭಾರತ ಇಷ್ಟಿನ ಕ್ರಿಯೇಟ್ ಮಾಡಕ್ಕೆ ರೆಡಿ ಆಯಿತು. ನಮ್ಮ ಭಾರತದ ಮೊಟ್ಟ ಮೊದಲ ಲೋಕಸಭಾ ಎಲೆಕ್ಷನ್ ಶುರು ಕೂಡ ಆಯಿತು. ಅಕ್ಟೋಬರ್ 25, 1951ರಿಂದ ಫೆಬ್ರವರಿ 21, 1952ವರೆಗೂ ಒಂದು ಎಲೆಕ್ಷನ್ ನಡೆಯುತ್ತೆ. ಟೋಟಲ್ ಆಗಿ 6 ತಿಂಗಳಿಗೆ ಒಂದು ಎಲೆಕ್ಷನ್ ನಡೆಯುತ್ತೆ. 6 ತಿಂಗಳು 68 ಫೇಜಸ್ ಅಲ್ಲಿ ಈ ಒಂದು ಎಲೆಕ್ಷನ್ ನಡೆಸ್ತಾರೆ. ಅಂಡ್ ಟೋಟಲ್ ಆಗಿ 1,874 ಕ್ಯಾಂಡಿಡೇಟ್ಸ್ಗಳು, 53 ಪೊಲಿಟಿಕಲ್ ಪಾರ್ಟೀಸ್ಗಳು ಅಂಡ್ ಇಷ್ಟು ಪಾರ್ಟೀಸ್ಗಳು ಅಂಡ್ ಇಷ್ಟು ಕ್ಯಾಂಡಿಡೇಟ್ಸ್ಗಳು ನಮ್ಮ ಭಾರತದ ಮೊಟ್ಟ ಮೊದಲ ಲೋಕಸಭಾ ಎಲೆಕ್ಷನ್ ಅಲ್ಲಿ ಕಾಂಪೀಟ್ ಮಾಡ್ತಾ ಇರ್ತಾರೆ. ಅಂಡ್ ಈ 1,874 ಕ್ಯಾಂಡಿಡೇಟ್ಸ್ಗಳು 189 ಸೀಟ್ಸ್ ಗಳಿಗೆ ಹೋರಾಟ ಮಾಡ್ತಾ ಇರ್ತಾರೆ. ಅಂಡ್ ಫೈನಲಿ ನಮ್ಮ ಭಾರತದ ಮೊಟ್ಟ ಮೊದಲ ಲೋಕಸಭಾ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅವರು ವಿನ್ ಆಗ್ತಾರೆ. ಟೋಟಲ್ ಆಗಿ 364 ಸೀಟ್ಸ್ಗಳನ್ನ ವಿನ್ ಆಗ್ತಾರೆ. ಅಂಡ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದವರು ಟೋಟಲ್ ಆಗಿ 16 ಸೀಟ್ಸ್ಗಳನ್ನ ವಿನ್ ಆಗ್ತಾರೆ. ಅಂಡ್ ಕಾಂಗ್ರೆಸ್ ಅವರಿಗೆ ಮೇನ್ ಅಪೋಸಿಷನ್ ಪಾರ್ಟಿ ಆಗಿ ಹೋಗ್ತಾರೆ. ಸೊ ಗೈಸ್, ನೋಡಿದಾಗ ನಮ್ಮ ಭಾರತ ಹೇಗೆ ನಮ್ಮ ಭಾರತದ ಮೊಟ್ಟ ಮೊದಲ ಲೋಕಸಭಾ ಎಲೆಕ್ಷನ್ ಫುಲ್ ಸಕ್ಸಸ್ಫುಲ್ ಆಗಿ ನಡೆಸ್ಬಿಟ್ಟು ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಮೋಕ್ರಸಿ ಆಯಿತು ಅಂತ ಅನ್ಬಿಟ್ಟು. ಸೊ ನಾನು ಇಲ್ಲಿ ಎಲ್ಲ ಫೇರ್ ಸ್ಕ್ವೇರ್ ಆಗಿತ್ತು ಅಂತ ಹೇಳ್ತಾ ಇಲ್ಲ, ಅದರದೇ ಆದ ಒಂದು ಫ್ಲಾಸ್ಗಳಿತ್ತು, ಪ್ರಾಬ್ಲಮ್ಸ್ಗಳಿತ್ತು. ಬಟ್ ನಮ್ಮ ಎಲೆಕ್ಷನ್ ಕಮಿಟಿ ಇರ್ಬೋದು, ನಮ್ಮ ಲೀಡರ್ಸ್ಗಳು ಇರ್ಬೋದು, ಅಥವಾ ಎಕ್ಸ್ಪೆಷಲಿ ನಮ್ಮ ಸಿಟಿಜನ್ಸ್ಗಳು, ನಮ್ಮ ಭಾರತದ ಪ್ರಜೆಗಳು ತುಂಬ ಸಂಖ್ಯೆಯಲ್ಲಿ ಬಂದ್ಬಿಟ್ಟು ಓಟ್ನ ಹಾಕೋದಲ್ವಾ, ಅದೊಂದು ಸಕ್ಸಸ್ಫುಲ್ ವೇಯಲ್ಲಿ ಮೂಡ್ ಬಂತು. ಇಟ್ ವಾಸ್ ನಾಟ್ ಈಸಿ ಟಾಸ್ಕ್, ಇಟ್ ವಾಸ್ ಕಂಪ್ಲೀಟ್ ಹಸಲ್. ಅದನ್ನ ಹೆಂಗೆ ಕಂಪ್ಲೀಟ್ ಮಾಡಿದ್ರು ಆ ಟೈಮಲ್ಲಿ ಅವ್ರಿಗೆ ಗೊತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಒಂದು ವಿಡಿಯೋನ ಯಾವ ಒಂದು ಪೊಲಿಟಿಕಲ್ ಪಾರ್ಟಿನ ಮಂಡಳಿ ಕೊಂಡು ಮಾಡಿಲ್ಲ. ಈ ಒಂದು ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇನೆ, ಯಾಕಂತಂದ್ರೆ ಎಲೆಕ್ಷನ್ ಅಂತ ಬಂದಾಗ ಡಿಫ್ರೆಂಟ್ ಒಪಿನಿಯನ್ಸ್ಗಳು ಬರುತ್ತೆ, ಡಿಫ್ರೆಂಟ್ ಪೊಲಿಟಿಕಲ್ ಪಾರ್ಟೀಸ್ಗಳು ಬರುತ್ತೆ, ಅವ್ರದ್ದೇ ಆದ ಒಂದು ವೇ ಇರುತ್ತೆ ಒಪಿನಿಯನ್ಸ್ಗಳದ್ದು. ಬಟ್ ಕೊನೆಗೆ ನಾವೆಲ್ಲ ಭಾರತೀಯರು, ಅದಂತೂ ಯಾರು ಕೂಡ ಏನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ಅಷ್ಟು ಟೈಮಲ್ಲಿ ನಮ್ಮ ಭಾರತದವರು ಈ ಒಂದು ಮೈಂಡ್ ಬ್ಲೋಯಿಂಗ್ನ ಪುಲ್ ಆಫ್ ಮಾಡ್ತಾರಲ್ವಾ ಒಂದು ಎಲೆಕ್ಷನ್ನ, ತುಂಬ ಇಂಪ್ರೆಸಿವ್ ಅಂತಲೇ ಹೇಳ್ಬೋದು. ಇಟ್ ವಾಸ್ ಟೋಟಲಿ ಮಿರಾಕಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಅವರು ಅವಾಗ ಕಷ್ಟಪಟ್ಟು ಮಾಡಿದ್ದಕ್ಕೆ ಈಗ ನಾವು ಇಷ್ಟೊಂದು ಈಸಿಯಾಗಿ ಓಟ್ನ ಹಾಕ್ತಾ ಇದ್ದೀವಿ, ಎಲೆಕ್ಷನ್ ನಡೀತಾ ಇದೆ. ಸೊ ಆಸ್ ಎ ಇಂಡಿಯನ್ ಈ ಒಂದು ಸ್ಟೋರಿ ತುಂಬ ಇನ್ಸ್ಪೈರಿಂಗ್ ಆಗಿ ನನಗೆ ಅನ್ನಿಸ್ತು. ಸೊ ಆ್ಯಂಡ್ ಎಲೆಕ್ಷನ್ ಕೂಡ ಬರ್ತಿದೆ. ಸೊ ನಿಮಗೆ ಒಂದು ಅವೇರ್ನೆಸ್ ಇಲ್ಲಿ ಹೇಗೆ ನಮ್ಮ ಭಾರತದವರು ಫಸ್ಟ್ ಟೈಮ್ ಎಲೆಕ್ಷನ್ ಕಂಡಕ್ಟ್ ಮಾಡೋದು ಇನ್ನೆಲ್ಲ ಕಷ್ಟಪಟ್ಟರು ಅಂತ ಅಂದ್ಬಿಟ್ಟು. ಬಟ್ ಒಟ್ಟಿನಲ್ಲಿ ಹೇಳಬೇಕಂತಂದರೆ ಇಟ್ ಇಸ್ ಅನ್ ಇನ್ಸ್ಪೈರಿಂಗ್ ಸ್ಟೋರಿ. ನಮ್ಮ ಪ್ರತಿಯೊಬ್ಬ ಭಾರತೀಯರು ಕೂಡ ಈ ಒಂದು ಸ್ಟೋರಿ ಕೇಳಬೇಕು ಅಂತ ನಾನು ಆಸೆ ಪಡ್ತೀನಿ. ದಯವಿಟ್ಟು ಒಂದು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇದೇ ರೀತಿ ನಮ್ಮ ಭಾರತದ ಎಷ್ಟೊಂದು ಇನ್ಸ್ಪೈರಿಂಗ್ ಫ್ಯಾಕ್ಟ್ಸ್ಗಳು ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಆ ಒಂದು ಫ್ಯಾಕ್ಟ್ಸ್ಗಳು ನಿಮ್ಗೆ ಗೊತ್ತಾಗಬೇಕು ಅಂತ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ವಿಡಿಯೋಸ್ಗಾಗಿ ಫಾಲೋ ಮಾಡಿ. ಸಿ ಯು ಸೂನ್ ಗೈಸ್. ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಸೈನಿಂಗ್ ಆಫ್, ಬಾಯ್.